ಈಗ 10 ದಿನಗಳ ಹಿಂದೆ ಚೆನ್ನಾಗೇ ಇದ್ರು. ಇವರು ನಮ್ಮ ರಾಜಣ್ಣನು ಕೂಡ ಇದ್ರು, ಮತ್ತೆ ಅವ್ರ ಮಗ ವೆಂಕಟೇಶ್ ಕೂಡ ಇದ್ರು. ಅವ್ರು ಬಂದಿದ್ದು ಯಾಕಪ್ಪ ಅಂತಂದ್ರೆ ಒಂದು ದೇವಸ್ಥಾನಕ್ಕೆ ದುಡ್ಡು ಬೇಕು ಅಂತ. ಬೀರ್ಲಿಂಗೇಶ್ವರ ದೇವಸ್ಥಾನಕ್ಕೆ ದುಡ್ಡು ಬೇಕು ಅಂತ ನಾನು ಇಷ್ಟು ಜಲ್ದಿ ಕಾಲವಾಯ್ತಾರೆ ಅಂತ ತಿಳ್ಕೊಂಡಿದ್ದೆ. ಅವರು ನಮ್ಮನ್ನೆಲ್ಲ ಆಗಿದ್ದಾರೆ. 4 ಸಾರಿ ಶಾಸಕರಾಗಿದ್ದಾರೆ, 2 ಸಾರಿ ಮಂತ್ರಿಯಾಗಿದ್ದಾರೆ. ಸಮಾಜದಲ್ಲಿ ಇರ್ತಕ್ಕಂಥ ತಳ ಸಮುದಾಯದ ಬಗ್ಗೆ ಅಪಾರವಾದಂಥ ಕಾಳಜಿ ಇಟ್ಕೊಂಡಿದ್ದಾರೆ. ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇತ್ತು. ಅದಕ್ಕಾಗಿ ನನಗೆ ನನ್ನ ಕಂಡ್ರೆ ಬಹಳ ಅಪಾರವಾದಂಥ ಪ್ರೀತಿ ಅಭಿಮಾನ. ಜೋರಾಗಿ ಹೇಳಿ. ಅಪಾರವಾದಂಥ ಪ್ರೀತಿ ಅಭಿಮಾನ ಇತ್ತು. ಅವರು ನಮ್ಮನ್ನು ಅಗಲಿರೋದು ವೈಯಕ್ತಿಕವಾಗಿ ನಷ್ಟ ಆಗಿದೆ ಅಂತ ಯಾವಾಗಲೂ ಕೂಡ ದಲಿತ ವರ್ಗದ ಪರವಾಗಿತ್ತು. ಮಂತ್ರಿಯಾಗಿ ಶಾಸಕರಾಗಿ ಅವರು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಜೊತೆಗೆ ರೈತರು ಕೂಡ, ಅವರು ಸ್ವತಃ ರೈತರ ಪರವಾಗಿ ಅಪಾರವಾದಂಥ ಕಾಳಜಿ ಇತ್ತು. ಅಂಥವರು ನಮ್ಮನ್ನು ಅಗಲಿದ್ದಾರೆ. ಅವರ ಸಾವಿನಿಂದ ಕರ್ನಾಟಕ ರಾಜ್ಯಕ್ಕೆ ಬಹಳ ನಷ್ಟ ಆಗಿದೆ. ಅವರು ಬಹುಶಃ ಇನ್ನೂ ಒಂದು 10 ವರ್ಷ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅವರು ಅಗಲಿದ್ದಾರೆ. ಅವ್ರ ಮಗ ಶಾಸಕರು ಮಾಡಿದ್ರು. ಮಗನಿಗೆ ಹೋದ ಸಾರಿ ಚುನಾವಣೆ ನನ್ನ ಮಗನೂ ಕೊಡಿ ಅಂತ ಹೇಳಿ, ಹಾಗಾಗಿ ವೆಂಕಟೇಶ್ಗೆ ಶಾಸಕರಾಗಿದ್ದಾರೆ. ವೆಂಕಟೇಶ್ಗೆ ಹಿಂದೆ ವೆಂಕಟರಮಣಪ್ಪನವರು ಹಾಕಬೇಕಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಅವರ ಸಾವಿನ ದುಃಖ ಕುಟುಂಬಕ್ಕೆ ಶಕ್ತಿ ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮತ್ತೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ನಾನು ಪ್ರಾರ್ಥನೆ. Yes, thank you. Thank you.